ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗಿನ ವ್ಲಾಗ್ ಇದು. ಅಂದರೆ ಇದು ನಾನು ಹಿಂದಿನ ದಿವಸನೇ ಇದನ್ನು ಸ್ವಲ್ಪ ಪುದೀನ ಬೇಕಿತ್ತು ಅಂತ ಹೇಳ್ಬಿಟ್ಟು ಕಿತ್ಕೋತಾ ಇದ್ದೆ. ಇದು ಅಂದರೆ ನಾವು ಬಕೆಟಲ್ಲಿ ಹಾಕಿ ಬಿಟ್ಟಿರೋದು, ಹಾಗಾಗಿ ಇದನ್ನು ಕಿತ್ಕೋತಾ ಇದ್ದೆ. ಹೇಳ್ಬೇಕಂದ್ರೆ ಇದು ನಮ್ಮ ಓನರ್ದು, ನಮ್ಮದಲ್ಲ. ನಾವು ಇದಕ್ಕೆ ನೀರೆಲ್ಲ ಹಾಕೋದೆ ನಾವು ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಕಿತ್ಕೋತಾ ಇದ್ದೆ. ಇದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಾನು, ಅದೇ ಗಿಡ. ಇದು ದೊಡ್ಡ ಪತ್ರೆ ಉಪ್ಪು ಹಾಕ್ಕೊಂಡು ತಿಂದರೆ ಕೆಮ್ಮೆಲ್ಲ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಇವತ್ತು ತುಂಬ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಬೇಗ ಬೇಗ ಬಿಸಿಬೇಳೆ ಬಾತ್ಗೆ ಇಟ್ಬಿಟ್ಟು ಬೇಗ ಹೋಗಿ ರೆಡಿ ಆಗಿಬಿಟ್ಟೆ. ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಹೋಗಿ ರೆಡಿಯಾಗಿದ್ದು. ಅದಕ್ಕೆ ಸ್ಟಾರ್ಟಿಂಗಿಂದನೇ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಪಿಂಪಲ್ಲು ಏನಕ್ಕೆ ಹಂಗೆ ಆಗುತ್ತೋ ಗೊತ್ತಿಲ್ಲ ನನಗೆ, ಅವಾಗವಾಗ ಆಗ್ತಾನೇ ಇರುತ್ತೆ. ಮತ್ತು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಮತ್ತು ನೋಡಿ, ಬಿಸಿಬೇಳೆ ಬಾತು ಅಂದರೆ ಇದು ಫುಲ್ಲು ನಾನೆಲ್ಲ ಬೇಯಿಸಿದ್ದೀನಿ. ಇದಕ್ಕೊಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಡಬೇಕು. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕೋಣ. ಇದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಅದನ್ನು ಹಾಕಿದ್ದೀನಿ ಇಲ್ಲಿ, ಅಂದರೆ ಒಗ್ಗರಣೆಗೆ ಹಾಕಿದ್ದೀನಿ. ಅದು ಸ್ವಲ್ಪ ಸಿಡಿದಾಗ ಎಣ್ಣೆಯಲ್ಲಿ ಇದನ್ನು ತೆಗೆದು ಹಾಕ್ಬಿಟ್ಟು ಮತ್ತು ಇದನ್ನು ತೆಗೆದು ಈ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಟೈಮ್ ಬೇಯಿಸ್ಬೇಕಾಗುತ್ತೆ. ಇವಾಗ ಇದೆಲ್ಲ ಬೆಂದು ರೆಡಿಯಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬಾಕ್ಸ್ಗೆ ಹಾಕ್ತೀನಿ, ಇಲ್ಲ ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಹೋದರೆ ಬಿಸಿ ಇರುತ್ತೆ, ಮಕ್ಕಳು ತಿನ್ಕೋತಾರೆ. ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಇವತ್ತು. ಯಾವಾಗಲೂ ಇಷ್ಟು ತೆಳ್ಳಗೆ ಮಾಡಲ್ಲ, ಇವತ್ತು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಹಾಗೆ ಇದು ಬೂಂದಿ ಖಾರ, ಅಂದರೆ ಬಿಸಿಬೇಳೆ ಬಾತ್ಗೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಇದು ಸ್ವಲ್ಪ ಬೂಂದಿ ಖಾರನ ತಗೊಬಂದಿದ್ದೆ. ನಾನು ನೆನ್ನೆನೇ ತಗೊಬಂದಿಟ್ಟಿದ್ದೆ. ಅಂದರೆ ಏನಾದರೂ ತಿಂಡಿ ಮಾಡ್ತೀವಿ ಅಂದರೆ ಫಸ್ಟೇ ಯೋಚನೆ ಮಾಡ್ಬೇಕು ನಾನು, ಯಾಕಂದರೆ ನಾನು ಬೇಗ ಎದ್ದೋಳೋದ್ರಿಂದ ಕುತ್ಕೊಂಡು ಯೋಚನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟೇ ತಗೊಬಂದಿದ್ದೆ. ಮತ್ತು ನೋಡಿ, ನಾನು ಕೂಡ ರೆಡಿಯಾದೆ. ನಾನು ಆಗಲೇ ಹೇಳಿದ್ನಲ್ಲ, ಬೇಗನೆ ರೆಡಿಯಾಗಿಬಿಟ್ಟೆ ನಾನು ಇವತ್ತು. ಆ ಕಡೆ ಒಂದು ಕಡೆ ಅಡುಗೆಗೆ ಇಟ್ಬಿಟ್ಟು ಹೋಗಿ ರೆಡಿಯಾದೆ. ಯಾಕಂದರೆ ಟೈಮು ತುಂಬ ಆಗಿಬಿಡುತ್ತೆ. ಎಷ್ಟು ಬೇಗ ಇದ್ರೂ 4:15ಗೆ ಇಟ್ಟಿರ್ತೀನಿ, ಅದು ನಾನು ಎದ್ದೋಳೋ ಅಷ್ಟರಲ್ಲಿ 5 ಗಂಟೆ ಆಗುತ್ತೆ. ಇನ್ನೊಂದು 5 ನಿಮಿಷ ಅಂತೀನಿ, 20 ನಿಮಿಷ ಆಗೋಗುತ್ತೆ. ಆ ಥರ ಮಾಡೋದು ನಾನೇ ಅಲ್ಲ, ತುಂಬ ಜನ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಹಾಗೆ ಮಾಡೋದು. ಮತ್ತು ರೆಡಿಯಾಗಿ ತಲೆಯೆಲ್ಲ ಬಾಚಿಕೊಂಡು ಹೊಂಟೆ. ಬಸ್ ಬಂದಿತ್ತು, ಹೋಗಿ ಬಸ್ ಹತ್ತಿದೋ. ಬೆಳಗ್ಗೆನೇ ಸ್ವಲ್ಪ ಮಳೆ ಬರ್ತಾಯಿತ್ತು. ನಾವು ಸ್ವಲ್ಪ ಮಳೇಲಿ, ಅಂದರೆ ಜಡಿ ಮಳೆ ಬರ್ತಾಯಿತ್ತು, ಜಡೀಲಿ ಸ್ವಲ್ಪ ನೆಂದ್ಕೊಂಡು ಹೋಗೋಂಗೆ ಆಯಿತು. ಫುಲ್ಲು ಕೋಲ್ಡು, ಅಂದರೆ ಒಂಥರ ಫುಲ್ ಚಳಿ ಬೇರೆ. ಸಾಮಾನ್ಯವಾಗಿ ಈ ನಡುವೆ ನಾನು ಸ್ವಲ್ಪ ಸ್ವೆಟ್ರ್ ಹಾಕ್ತಾಯಿರಲಿಲ್ಲ, ಬಿಸಿಲೇನು ಅಷ್ಟೊಂದಿಲ್ಲ ಅಂತ ಹೇಳ್ಬಿಟ್ಟು ಸ್ವೆಟ್ರ್ ಹಾಕೋದು ಬಿಟ್ಬಿಟ್ಟಿದೆ. ಆದರೆ ಈ ಚಳಿಗೆ ಬಸ್ಸಲ್ಲಿ ಕುತ್ಕೊಳ್ಳೋಕೆ ಆಯ್ತಾ ಇರಲಿಲ್ಲ. ನೆಕ್ಸ್ಟ್ ನಾಳೆಯಿಂದ ಹತ್ತಿ ಎಲ್ಲ ಇಟ್ಕೊಬರ್ಬೇಕು ನಾನು ಕಿವಿಗೆ. ಚಳಿಗಾಲ ಬಂದರೆ ನನಗೆ ಆಗೋದಿಲ್ಲ ಫ್ರೆಂಡ್, ತುಂಬ ಒಂಥರ ಶೀತ ಎಲ್ಲ ಆಗುತ್ತೆ. ತುಂಬ ಹಿಂಸೆ ಅನಿಸುತ್ತೆ ಹೇಳ್ಬೇಕಂದ್ರೆ ನನಗೆ ಚಳಿಗಾಲದಲ್ಲಿ. ಈ ಆಷಾಢದ ಗಾಳಿ ಥರ, ಇನ್ನೂ ಆಷಾಢ ಇರೋದು ಎಲ್ಲೋ, ಈಗಲೇ ಆಷಾಢದ ಗಾಳಿ ಥರ ಬೀಸ್ತಾ ಇದೆ. ಸರಿ ಅಂತ ಹೇಳ್ಬಿಟ್ಟು ಬಸ್ ಹೊರಡ್ತಾ ಇತ್ತು. ನಾನು ಅಲ್ಲಿ ಒಂದೊಂದು ವೀಡಿಯೋಗಳನ್ನು ಮಾಡ್ಕೋತಾ ಇದ್ದೆ. ಹೀಗೆ ವೀಡಿಯೋಗಳು ಮಾಡ್ಕೋತಾ ಒಂದು ಊರಿಗೆ ಬಂದಾದಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಫುಲ್ ಈ ಕಡೆ ಹಳ್ಳಿಗಳಿಗೆ ಓಡಾಡಬೇಕಿತ್ತು. ಅದಕ್ಕೋಸ್ಕರ ಫಸ್ಟೇ ಒಂದು ಹೋಟ್ಲು ಸಿಕ್ತು, ಅಲ್ಲೇ ತಿನ್ಕೊಂಡು. ಇವು 2 ಇಡ್ಲಿ 2 ಬೋಂಡಾಗೆ 30 ರೂಪಾಯಿ, ಪರವಾಗಿಲ್ಲ. ಆದ್ರೂ ಕೆಲವು ಕಡೆ ತುಂಬ ದುಡ್ಡು ತಗೋತಾರೆ. ಮತ್ತು ನೋಡಿ, ರೋಡ್ ಸೈಡು ದೊಡ್ಡ ಕೆರೆ ಇದೆ. ಆ ಕೆರೆ ಹತ್ರನೇ ಇದು ಹೋಟೆಲ್ ಇರೋದು. ಮತ್ತು ಇದು ದೇವಸ್ಥಾನ ಇದೆ ಇಲ್ಲೊಂದು. ಊರೆಲ್ಲ ಸುತ್ತಿ ವ್ಯಾಪಾರ ಮಾಡಿದ್ರು ಬೋಣಿನೇ ಆಗಿಲ್ಲ. ಇವತ್ತು ನಿಜವಲ್ಲೂ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬಂದು ಸುಮ್ಮನೆ ಕುತ್ಕೊಂಡೆ ನಾನು. ಅಂದರೆ ಕುತ್ಕೊಂಡು ಈ ಜಾಗದಲ್ಲಿ ಲೈವ್ ಮಾಡಿದೆ. ಅಂದರೆ ಸ್ವಲ್ಪ ಟೈಮ್ ಲೈವ್ ಮಾಡಿದೆ ನಾನು ಈ ಜಾಗದಲ್ಲಿ ಬಂದು ಕುತ್ಕೊಂಡು. ನೆಟ್ವರ್ಕ್ ಇರೋವರೆಗೂ ಲೈವ್ ಮಾಡ್ತೀನಿ, ನೆಟ್ವರ್ಕ್ ಹೋದ್ಮೇಲೆ ಯಾವ ಲೈವು ಮಾಡೋದಿಲ್ಲ ಆ ಥರ. ಅಂದರೆ ಹಳ್ಳಿ ಕಡೆ ನೆಟ್ವರ್ಕ್ ಹೊರಟೋಗುತ್ತೆ. ಒಂದೊಂದು ಜಾಗದಲ್ಲಿ ತುಂಬ ನೀಟಾಗಿ ಸಿಗುತ್ತೆ, ಒಂದೊಂದು ಜಾಗದಲ್ಲಂತೂ ಒಂಚೂರು ಸಿಗೋದಿಲ್ಲ. ಅಂದರೆ ಫೋನ್ಗಳು ಬರೋದಿಲ್ಲ, ಫೋನ್ಗಳು ಹೋಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡಿದ್ದೆ ನಾನು. ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನಮ್ಮಮ್ಮ ವ್ಯಾಪಾರ ಮಾಡ್ತಾಯಿದ್ರು. ನಾನು ಬೇಗ ಮುಂದೆ ಬಂದುಬಿಡ್ತೀನಿ. ಅವ್ರು ಅಂತಾರೆ ಒಂದೊಂದು ಬೀದಿ 10 ಸರಿ ಕೂಗು ಅಂತ. ಒಂದು ಬೀದಿ 1ರಿಂದ 2 ಸರಿ ನಾನು ಕೂಗ್ತೀನಿ, ಬರೋದಿಲ್ವಾ, ನಾನು ಸುಮ್ಮನೆ ಬಂದು ಕುತ್ಕೊಬಿಡ್ತೀನಿ. ಅಯ್ಯೋ ಆದಷ್ಟಾಗಲಿ ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲಿಂದ ನಡ್ಕೊಂಡು ಬಂದು ಆ ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಿತ್ತು. ನಮ್ಮಮ್ಮ ಮತ್ತೆ ಹಿಂದೆನೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಹೊಲದಲ್ಲಿ ಕೂತಿದ್ದೆ. ಇಲ್ಲಿ ನೋಡಿ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಗಾಳಿಗೆ ನಿಜವಲ್ಲೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಕುತ್ಕೊಳ್ಬೇಕು ಅಂತ ಅನ್ನಿಸ್ತು ನನಗೆ. ನಾವು ಲಾಸ್ಟ್ ಸರಿ ಒಂದು ಸರಿ ಇಲ್ಲಿ ಕುತ್ಕೊಂಡು ಎದ್ದೋಗಿದ್ದೋ ನಾನು ನಮ್ಮಮ್ಮ. ಅಂದರೆ ತುಂಬ ದೂರದಿಂದ ನಡ್ಕೊಬಂದಿರ್ತೀವಿ. ಮತ್ತು ಇದು ನೋಡಿ, ಅಕ್ಕಿ ಲೈಟ್ ಕಂಬದ ಮೇಲೆ ಇತ್ತು, ಕೆಳಗಡೆ ಬಿತ್ತ. ನಾನು ಏನಾಯಿತು ಅಂತ ಪಾಪ ಮುಂದಕ್ಕೆ ನೋಡೋಕೆ ಹೋಗಿದ ತಕ್ಷಣ ಆರೇ ಹೋಗ್ಬಿಡ್ತು. ಆಮೇಲೆ ಇಲ್ಲೊಂದು ಮನೇಲಿ, ಈ ಊರಲ್ಲಿ ಒಂದು 2 ಬ್ಲೌಸ್ ತಗೊಂಡ್ರು ಒಂದು ಅಜ್ಜಿ. ಇವ್ರ ಮನೇಲಿ ಫುಲ್ಲು ಗುಲಾಬಿ ಹೂವು ಬೆಳೆದಿತ್ತು.
ಅವ್ರು ನನಗೆ ಮುಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟರು. ಅವ್ರು ನನಗೆ ಅಂತ ಇದ್ರು, ನೀನು ನೋಡಿದ್ರೆ ವ್ಯಾಪಾರ ಮಾಡೋಳಂಗೆ ಕಾಣಿಸೋದೇ ಇಲ್ಲ, ಏನಕ್ಕೆ ಈ ಥರ ಓಡಾಡ್ತೀಯ, ಎಲ್ಲಾದರೂ ಕೆಲ್ಸಕ್ಕೆ ಹೋಗಲ್ವ ನಿನಗೆ ಅಂತ. ಇದನ್ನು ಕೆಲಸನೇ ಅಲ್ವೇನಮ್ಮ ಅಂತಂದೆ ನಾನು. ಹಾಗೆ ಒಬ್ಬೊಬ್ಬರು ತುಂಬ ಒಳ್ಳೆಯವ್ರು ಇರ್ತಾರೆ, ಕಷ್ಟ ಸುಖ ಅರ್ಥ ಮಾಡ್ಕೊಂಡವರು. ಕಾಫಿ ಕೊಡೋಣ, ತಿಂಡಿ ಕೊಡೋಣ ಎಲ್ಲನೂ ಕೇಳ್ತಾರೆ. ಮತ್ತು ಈ ಊರಿಗೆ ಮುಗಿಸ್ಕೊಂಡು ಇದ್ರ ಪಕ್ಕದಲ್ಲಿ ಇನ್ನೊಂದು ಊರಿತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಬ್ಬು ಈಗ ಸ್ವಲ್ಪ ದಿವಸದಿಂದ ಈ ಊರಿಗೆ ಬಂದಿದ್ದೆ ನಾನು, ಆವಾಗ ಇಷ್ಟಿರಲೇ ಇಲ್ಲ, ಚಿಕ್ಕ ಚಿಕ್ಕದಿತ್ತು. ಒಂದು ಸರಿ ಕಬ್ಬನ್ನು ನೆಟ್ಟಿದ್ರೆ ಅದು 3 ಸರಿ ಬರ್ತಂತೆ ಫ್ರೆಂಡ್ಸ್. ಇದು ಹಾಗೆ ನೆಟ್ಟು ಹೋದ ಸರಿ ಏನೋ ಕಿತ್ತಿದ್ರಂತೆ, ಮತ್ತು ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತಾರಲ್ಲ ಅದರಲ್ಲೇ ಇದು ಬೆಳೆದಿರೋದು. ಎಷ್ಟು ಸ್ವೀಟಾಗಿತ್ತು ಗೊತ್ತಾ. ಇದು ತುಂಬ ಈ ಕಡೆ ಮಲ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕಂಬಗಳನ್ನು ಕಟ್ಟಿರ್ತಾರೆ. ಅಂದರೆ ತುಂಬ ಜನ ಕಟ್ಟಿರಲ್ಲ, ಇವ್ರು ಕಟ್ಟಿದ್ದಾರೆ. ಎಷ್ಟೋ ಜನ ಅಯ್ಯೋ ಹಂಗೆ ನೋಡಿ ಅಲ್ಲಿ ನಮ್ಮಮ್ಮ ಕಪ್ಪು ಕೀಳ್ತಾ ಇರೋದು, ನಾನಿಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ನಮ್ಮಮ್ಮ ಅಲ್ಲಿ ಕಪ್ಪು ಕೀಳ್ತಾ ಇದೆ. ಸರಿ ಅಂತ ಹೇಳ್ಬಿಟ್ಟು ಕಬ್ಬೆಲ್ಲ ಕಿತ್ಕೊಂಡು ಮತ್ತೆ ಹೊರಡ್ತಾ ಇದ್ದೋ, ಯಾಕಂದರೆ ನಾವು ಬಸ್ ಹತ್ತಬೇಕಿತ್ತಲ್ಲ, ಹಾಗಾಗಿ ಹೊರಡ್ತಾ ಇದ್ದೋ. ಹೇಳ್ಬೇಕಾದ್ರೆ ಇಂಥ ಜಾಗದಲ್ಲೆಲ್ಲ ಈ ಫೋಟೋಶೂಟು ಮತ್ತು ಈ ರೀಲ್ಸ್ ಎಲ್ಲ ಮಾಡೋಕ್ಕೆ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ಹಳ್ಳಿಗಳಲ್ಲಿ. ಹೇಳ್ಬೇಕಾದ್ರೆ ನಾನು ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡು ಹೊಂಟೆ, ಹೋಗೋಣ ಬಸ್ ಬರುತ್ತೆ, ಯಾಕಂದರೆ 11:15ಗೆ ಬಸ್ ಇತ್ತಲ್ಲಿ. ಆ ಬಸ್ ಬಿಟ್ಟರೆ ಮತ್ತೆ ಮಧ್ಯಾಹ್ನ 1 ಗಂಟೆ ಮೇಲೆ ಅಂತೆ ಬಸ್ಸು. ಅದಕ್ಕೋಸ್ಕರ ಬೇಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೋ. ಆಮೇಲೆ ಹೋಯ್ತಾ ನೋಡಿ ಇಲ್ಲಿ ಅಷ್ಟು ದೂರದಿಂದ ನಾವು ನಡ್ಕೊಂಡು ಇಲ್ಲಿಗೆ ಬಂದಿರೋದು. ನಮ್ಮಮ್ಮ ಆ ಕಡೆಯಿಂದ ಒಂದು ಹತ್ರ ಅಂತ ಬಂತು. ಮತ್ತು ಇದು ಉತ್ತರಣಿ ಗಿಡ, ಇದು ಆಯುರ್ವೇದದಲ್ಲಿ ತುಂಬ ಬಳಸ್ತಾರಂತಪ್ಪ, ನಾನು ನೋಡಿದ್ದೀನಿ. ಮತ್ತು ಹಾಗೆ ನೆಲ್ಲಿಕಾಯಿ ಮರ ಇತ್ತಿಲ್ಲೊಂದು, ಕೆಳಗಡೆನೇ ಇತ್ತು ನೆಲ್ಲಿಕಾಯಿ. ನಾನು ಒಂದೆರಡು ಕಿತ್ಕೊಂಡೆ ತಿನ್ನೋಣ ಅಂತ ಹೇಳಿಬಿಟ್ಟು ಆ ನೆಲ್ಲಿಕಾಯಿ ತಿಂದೆ. ಒಟ್ಟಿನಲ್ಲಿ ತಿಂದ ಮೇಲೆ ಸ್ವಲ್ಪ ಕೋಲ್ಡ್ ಹಂಗೆ ಬಂದುಬಿಡ್ತು ನನಗೆ. ಅಂದರೆ ಒಂಥರ ಮೀಡಿಯಮ್ಮಾಗಿದ್ದೋ, ಪರವಾಗಿಲ್ಲ ತಿನ್ಬೋದು, ತೀರಾ ಏನು ಎಳೆವೇನಲ್ಲ. ಅಷ್ಟರಲ್ಲಿ ಬಸ್ ಬತ್ತು ಅಂತ ಹೇಳ್ಬಿಟ್ಟು ಬಸ್ ಹತ್ತಿ ಕೂತ್ಕೊಂಡು, ಬಸ್ಸಲ್ಲಿ ಇವತ್ತು ಸ್ವಲ್ಪ ಜನ ಇದ್ದರು ಹೇಳ್ಬೇಕಂದ್ರೆ. ಹಾಗೆ ಕಪ್ ಕಿತ್ಕೊಂಡಿದ್ವಲ್ಲ, ಕಪ್ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಏನು ತಿಂತಾಯಿದ್ದೀನಿ. ತುಂಬ ಸ್ವೀಟಾಗಿತ್ತು ಒಟ್ಟಿನಲ್ಲಿ ಕಬ್ಬು ತಿನ್ನೋಕ್ಕೆ ಇಷ್ಟ. ಆದರೆ ನನಗೆ ಏನು ತಿಂದ್ರೂ ಈ ಕೋಲ್ಡ್ ಆಗುತ್ತೆ ಅನ್ನೋದೊಂದು ಭಯ ಅಷ್ಟೇ, ಇನ್ನೇನು ಅಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಪ್ ತಿಂದೆ. ಮತ್ತು ನಾವು ಬಸ್ಸೆಲ್ಲ ಇಳಿದ್ಬಿಟ್ಟು ಬಂದಾದಮೇಲೆ ಮನೆಗೆ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೋ ನೋಡಿ, ಈ ಸೋರೆಕಾಯಿ 60 ರೂಪಾಯಿ ಅಂತ kg. ಒಂದೊಂದು ಟೈಮಲ್ಲಿ 10 ರೂಪಾಯಿ ಇರುತ್ತೆ. ಈ ನುಗ್ಗೆಕಾಯಿ ಅರ್ಧ kg 50 ರೂಪಾಯಿ. ಆದರೆ ನಾನು ತಗೊಂಡಿದ್ದೆ 3 ನುಗ್ಗೆಕಾಯಿ ಸಾಕು, ನಮ್ಮ ಮನೆಗೆ 3 ನುಗ್ಗೆಕಾಯಿ, ಯಾರೂ ತಿನ್ನಲ್ಲ ಅಂತೇಳಿ ನಾನು ತಗೊಂಡಿದ್ದೆ. 3 ನುಗ್ಗೆಕಾಯಿಗೆ 30 ರೂಪಾಯಿ ತಗೊಂಡವಯ್ಯ. ಸರಿ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ, ಸೋರೆಕಾಯಿ ಮತ್ತು ಸ್ವಲ್ಪ ಟೊಮೊಟೊ ಮತ್ತು ಬೀನ್ಸು ಏನೇನೋ ತೊಗೊಬಂದೆ. ಮೊನ್ನೆ ಒಂದು ಸರಿ ತಂದಿದ್ದ ಖಾಲಿಯಾಗಿತ್ತು, ಅದಕ್ಕೋಸ್ಕರ ತಗೊಂಡು ಮತ್ತೆ ಬರ್ತಾಯಿದ್ದೋ. ನಮ್ಮಮ್ಮ ಪಾನಿಪುರಿ ತಿಂತೀಯಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಪಾನಿಪುರಿ ತಕ್ಕೊಡ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಪಾನಿಪುರಿ ತಿನ್ಕೊಂಡು ಕೂತಿದ್ದೆ. ಮತ್ತು ಮನೆಗೆ ಬಂದು ಇಷ್ಟೆಲ್ಲ ತಂದು ನಮ್ಮಮ್ಮ ಬೇರೆ ಜೋಳ ಕಿತ್ಕೊಂಡಿತ್ತು. ಅದು ಎಲ್ಲಿ ಕಿತ್ಕೋತೋ ನಾನು ನೋಡಿಲ್ಲ, ಯಾಕಂದ್ರೆ ನಾನು ಮುಂದೆ ಹೋಯ್ತೀನಲ್ಲ, ನನಗೆ ಅಷ್ಟೇನು ಗೊತ್ತಾಗೋದಿಲ್ಲ. ಕಿತ್ಕೊಂಡಿತ್ತು ನಮ್ಮಮ್ಮ. ಅವ್ರಿಗೆ ಗೊತ್ತಿರೋರಲ್ವ, ಕಿತ್ಕೊಂಡ್ರು ಏನು ಅನ್ನಲ್ಲ. ನಾನು ಮಾತ್ರ ಎದ್ರುಕೊಂಡು ಏನು ಮುಟ್ಟಕ್ಕೆ ಹೋಗಲ್ಲ. ಮತ್ತು ನೋಡಿ, ಇದನ್ನು ಯೂಟ್ಯೂಬ್ ಪೇಮೆಂಟ್ ಅಂತ ಅಂದ್ಕೊಂಡ್ರೆ ಇಷ್ಟೊಂದು ದುಡ್ಡು ನಿಜವಾಗ್ಲೂ ಯೂಟ್ಯೂಬ್ ಪೇಮೆಂಟ್ ಅಲ್ಲ ಇದು. ಅಂದರೆ 13,000 ಇದೆ. ಪಾಪ ನಮ್ಮ ಪಕ್ಕದ ಮನೆಯವ್ರು EMI ಕಟ್ಟಬೇಕಂತೆ, ಅದು ಫೋನ್ಗೆ ಹಾಕಿಸ್ಬೇಕು ಅವ್ರಿಗೆ ದುಡ್ಡು. ನಾನು ಬಟ್ಟೆ ತಳ್ಳೋ ಅಂಗಡಿಲಿ ಹಾಕ್ತಾರೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಹಾಕ್ಸು ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.